ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೌತಮ್ ಅವರ ನಿಮಿಷ. ಹೂ ಮುಡಿಸಿ. ಯಾಕೆ ಹೂವ ನೋಡ್ಬಿಟ್ಟು ಹಾವು ನೋಡ್ದಂಗ ಆಡ್ತಿದ್ರಲ್ಲ? ಆ ಹೂನ ಸ್ವಲ್ಪ ದೂರ ಇಡ್ರಿ. ನನಗೆ ಪೋಲನ್ ಅಲರ್ಜಿ ಇದೆ, ನಿಮ್ಗೆ ಗೊತ್ತು ತಾನೆ? ಓ ಐ ಆಮ್ ಸೋ ಸಾರಿ, ರಿಯಲಿ ಸಾರಿ, ನಾನು ಮರ್ತು ಬಿಟ್ಟಿದ್ದೆ. ಅಲ್ಲ, ಇಷ್ಟೊಂದು ಅಲರ್ಜಿ ಇಟ್ಕೊಂಡು ಅಷ್ಟೊಂದು ಹೂವನ ರೂಮಲ್ಲಿ ಹೇಗೆ ತಂದಿಟ್ರಿ? ಅದು ನಾನು ಕೈಯಾರೆ ತಂದಿದ್ದಲ್ಲ, ತರಿಸಿಟ್ಟಿದ್ದು. ವಾವ್, ಇಷ್ಟು ಅಲರ್ಜಿ ಇದ್ರೂ ಹೂವ ತಂದಿಡ್ಸಿದ್ರಲ್ಲ, ರಿಯಲಿ ಗ್ರೇಟ್ ನೀವು. ಹಾಂ, ಗ್ರೇಟೇ. ಆದರೂ ಚಿಕ್ಕ ವಯಸ್ಸಿಂದ ಆಸೆ ಪಟ್ಟು ತಿಂತಾ ಇದ್ದಲ್ಲ ಐಸ್ ಕ್ರೀಮ್, ಅದರ ಟೇಸ್ಟೇ ಬದಲಾಯ್ತಲ್ಲ, ಅದ್ರ ಮುಂದೆ ಇದೇನಿಲ್ಲ ಬಿಡಿ, ಅದು ಇನ್ನೂ ಗ್ರೇಟ್. ನಾನೇ ಮುಡ್ಕೋತೀನಿ ಬಿಡಿ. ಓಕೆ. ಭೂಮಿಕಾ, ಆಗಿದ್ದಾಗಲೇ ಕೊಡಿ, ನಾನೇ ಮುಡಿಸ್ತೀನಿ. ಅಲರ್ಜಿ ಅದಕ್ಕೆ ಇನ್ನೊಂದು ಟ್ಯಾಬ್ಲೆಟ್ ತೊಗೊಂಡ್ರಾಯ್ತು. ಈಗಾಗಲೇ ಒಂದು 10 ಟ್ಯಾಬ್ಲೆಟ್ ತೊಗೋತಾ ಇದ್ದೀನಿ, ಅದ್ರ ಜೊತೆ ಇನ್ನೊಂದು ಆ್ಯಡ್ ಆಗುತ್ತೆ, ಜಾಸ್ತಿ ಏನಾಗಲ್ಲ. ಕೊಡಿ. ಅಲ್ಲ, ನಾನೊಂದು ಐಡಿಯಾ ಹೇಳ. ಹೇಳಿ. ಐ ಮೀನ್, ನೀವು ಒಂದೇ ಒಂದು ನಿಮಿಷಕ್ಕೆ ಉಸಿರಿಡ್ಕೊಂಬಿಡಿ, ಹೂ ಮುಡಿಸ್ಬಿಡಿ, ಆಮೇಲೆ ನಿಮ್ಗೆ ಅಲರ್ಜಿ ಟ್ಯಾಬ್ಲೆಟೇ ಬೇಕಾಗಲ್ಲ. ಬೇಡ, ಉಸಿರಿಡ್ಕೊಳ್ಳೋದಕ್ಕೆ ನಾನು ಟ್ಯಾಬ್ಲೆಟ್ ವಾಸಿ. ಕೊಡಿ. ಶೋರ್? ನ್ಯಾಯ. ಏನ್ ಮಾಡ್ತಾ ಇದೆಯಾ ಪಾರ್ಥ? ಬಿಗ್ ಬ್ರೋ ನೋಡ್ ಬಿಗ್ ಬ್ರೋ, ಎಂತ ಸೂಪರ್ ಆಗಿದೆ, ಎಕ್ಸ್ಟ್ರಾರ್ಡಿನರಿ ಆಗಿದೆ. ಇವತ್ ಮಾತ್ರ ಈ ಫೋಟೋ TPಯಲ್ಲಿ, ಸ್ಟೇಟಸ್ ಅಲ್ಲಿ ಎಲ್ಲಾ ಕಡೆ ಹಾಕೊಂಡ್ಬಿಡ್ತೀನಿ. ಅಷ್ಟೇ ಅಲ್ಲ, ಈ ಫೋಟೋ ಇವತ್ತು ಎಲ್ಲಾ ಕಡೆ ವೈರಲ್ ಆಗಿ ಸೆನ್ಸೇಷನಲ್ ಆಗ್ಬಿಡುತ್ತೆ. ಎಲ್ಲಾ ನ್ಯೂಸ್ ಪೇಪರ್ ಅಲ್ಲಿ, ಟಿವಿಯಲ್ಲಿ, ಸೋಷಿಯಲ್ ಮೀಡಿಯಲ್ಲಿ ಫುಲ್ ನಮ್ಮ ಅದಕ್ಕೆ ಅಣ್ಣಂದೇ ಅವ. ಮಿಸಸ್ಗೆ ಮಲ್ಲಿಗೆ ಹೂವು ಮುಡಿಸಿದ ದ ಗ್ರೇಟ್ ಗೌತಮ್ ದಿವಾನ್. ಗೌತಮ್ ಮಹಾನ್ ಅಂತ ವೆರೈಟಿ ಆಫ್ ಕ್ಯಾಪ್ಷನ್ಸ್ ಕೊಡ್ತಾರೆ ಬಿಗ್ ಬ್ರೋ, ಹೆಂಗಿರುತ್ತೆ? ಪ್ಲೀಸ್ ಪಾರ್ಥ, ಅದನ್ನ ಡಿಲೀಟ್ ಮಾಡೋ. ಬಿಗ್ ಬ್ರೋ ಡಿಲೀಟ್ ಎಲ್ಲ ಮಾಡಕ್ಕಾಗಲ್ಲ. ಅದಕ್ಕೆ ಬಾಯ್. ಒಂದ್ ನಿಮಿಷ, ತಿಂಡಿ ತಿಂದು ಅರ್ಜೆಂಟ್ ಆಗಿ ಎಲ್ಲ ಹೋಗ್ತಿದ್ದೀರಾ? ಆಕೆ ಅದು ನಾನು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಎಲ್ಲಾ ಕಡೆ ಹೋಗ್ಬಿಟ್ಟು ಪುನಃ ವಾಪಸ್ ರಿಟರ್ನ್ ಇಲ್ಲಿಗೆ ಬಂದ್ಬಿಡ್ತೀನಿ. ಓಕೆನಾ ಅದಕ್ಕೆ? ಬಾಯ್ ಅದಕ್ಕೆ. ಬಿಗ್ ಬ್ರೋ ಬಾಯ್. ಏನ್ ಹೇಳ್ದ ಅವನು? ಏನು ಹೇಳಿದ್ರು ನನಗಂತೂ ಅರ್ಥ ಆಗಿಲ್ಲ. ಅದೇನೋ ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಇಲ್ಲಿ ಮತ್ತೆ ಬರ್ತೀನಿ, ಆ ಥರ ಏನೋ ಹೇಳಿದ್ರು. ಇಲ್ಲಿಗಾರ ಹೋಗಿ. ಓಕೆ. ಹೂ ಮುಡ್ಕೊಂಡು ಹೆಂಗೆ ಕಾಣಿಸ್ತಿದ್ದೀನಿ ನಾನು? ಚೆನ್ನಾಗಿ ಕಾಣಿಸ್ತಾ ಇದ್ರ. ಮಲ್ಲಿಗೆ ಮುಡ್ಕೊಂಡಿರೋ ತಾವರೆ ಹೇಳ್ತಾರ. ಏನಂದ್ರೆ? ಹೂವನ್ನೇ ಹೂವು ಮುಡ್ಕೊಂಡಿರೋ ತರ ಇದೆ. ನಿಮ್ಗೆ ಹೀಗೆಲ್ಲ ಮಾತಾಡಕ್ ಬರುತ್ತಾ? ಕವಿಗಳ ತರ? ಐ ಮೀನ್ ಐ ಡೋಂಟ್, ಸುಮ್ಮನೆ ಹಾಗೆ ಫ್ಲೋರಲ್ಲಿ ಬಂದ್ಬಿಡ್ತು. ಏನೋ ನೀನು ಏನೇನೋ ಮಾತಾಡ್ತಾ ಇದೆಯಲ್ಲೋ, ಎಲ್ಲ ಈ ಆನಂದನ ಪ್ರಭಾವ. ಅವನ ಜೊತೆ ಸರ್ ಎಲ್ಲ ಅವನ ಥರನೇ ಮಾತಾಡ್ತೀನಿ. ಛೇ, ಏನು ಯೋಚನೆ ಮಾಡ್ತಿದ್ದೀರಾ? ನಥಿಂಗ್. ಐ ಥಿಂಕ್ ಐ ಆಮ್ ಗೆಟಿಂಗ್ ಲೇಟ್. ಬಾಯ್.
ಮಲ್ಲಿಗೆ ಮುಡ್ಕೊಂಡಿರೋ ತಾವ್ರೆ ಥರ. ತಂಗಾಳಿ ತನ್ನವನ ಕರೆದು ಸನಿಹ ಸೆಳೆದಂತೆ ಹೂವನ್ನೇ ಹೂವು ಮುಡ್ಕೊಂಡಿರೋ ಥರ ಇದೆ. ಮನಸ್ಸು ಹೇಳುವ ಫೀಸು ಮಾತು ಕೇಳಿದೆ, ಹೃದಯ ರೆಗಳಿಗೆ ಹರಳಿ ನಿಂತಿದೆ. ಅಮೃತಧಾರೆ ನನ್ನೊಲವ ಅಮೃತಧಾರೆ. ಹಲೋ, ಮಾಮ್ಸ್ ವಾಚು ಇದೆಲ್ಲಿ ಸಿಕ್ತು? ತಾವು ಎಲ್ಲಿ ಬಿಟ್ಟು ಬಂದಿದ್ರೆ ಅಲ್ಲೇ ಸಿಕ್ತು. ನೀನ್ ಯಾಕೆ ಅಲ್ಲಿ ಹೋಗಿದ್ದೆ? ನಾನು ಹೋಗಿಲ್ಲಪ್ಪ, ಭೂಮಿಕಾ ಹೋಗಿದ್ದೆ. ಅಲ್ಲ ಅಳಿಮಯ್ಯ, ನಾವು ಏನೇ ಮಾಡಿದ್ರು ಹುಷಾರಾಗಿರ್ಬೇಕು. ಅದು ಮಾಡಬಾರ್ದನ್ನು ಮಾಡುವಾಗ ಸ್ವಲ್ಪ ಜಾಸ್ತಿನೇ ಹುಷಾರಾಗಿರ್ಬೇಕು. ತಪ್ಪು ಮಾಡಲೇಬಾರ್ದು, ತಪ್ಪು ಮಾಡಿದಾಗ ಯಾವ ಸಾಕ್ಷಿನೂ ಉಳಿಸ್ಬಾರ್ದು. ನೀನು ವಾಚಿನೇ ಬಿಟ್ಟು ಬಂದಿದ್ಯಲ್ಲೋ, ಸಾಲದಕ್ಕೆ ನಿನ್ನ ಅತ್ತಿಗೆ ಕೈಯಲ್ಲಿ ಬೇರೆ ಸಿಕ್ಬಿಟ್ಟಿದೆ. ಒಂದು ವೇಳೆ ಇದೇ ವಾಚನ್ನು ಅವಳು ನಿನ್ನ ಅಣ್ಣನ ಕೈಯಲ್ಲಿ ಕೊಟ್ಟು ಏನಾದರೂ ಅನುಮಾನ ವ್ಯಕ್ತಪಡಿಸಿದ್ರೆ ಆ ಹುಡುಗಿ ಇಲ್ಲಿ ಇರಲೇಬಾರ್ದು ಕಣೋ. ನನಗೆ ಗೊತ್ತಿತ್ತು, ನಾನು ಹೇಳಂಗಿಲ್ವಲ್ಲ. ಅವಳು ನಿನ್ನ ಕುಮ್ಮಕ್ಕಲ್ಲೇ ಇಲ್ಲಿದ್ದಾಳೆ ಅಂತ ಎಲ್ರಿಗೂ ಗೊತ್ತು. ತಾತನ್ ನೋಡಕ್ ಬಂದವಳನ್ನ ಪುಸ್ಲಾಯಿಸಿ ಇಲ್ಲೇ ಉಳಿಸ್ಕೊಂಡಿದ್ಯಾ ಅಂತಲೂ ಗೊತ್ತು. ನಾಳೆ ನಿನ್ನ ರಂಗಿನಾಟ ಎಲ್ಲ ಹೊರಗೆ ಬಂದಾಗ ನಿನ್ನ ಬುಡ ಅಲ್ಲಾಡುತ್ತೆ ಕಣೋ. ಮಾಮ್ಸ್, ಈಗ ಭೂಮಿಗಂಗೇನೋ ಅನುಮಾನ ಬಂದಿಲ್ಲ ತಾನೆ? ಇವತ್ತು ನಾನೇನೋ ಮ್ಯಾನೇಜ್ ಮಾಡಿದೆ. ಅವ್ರ ವಾಚನ ಕದ್ದಿದ್ದಾರೆ, ಅವ್ರನ್ನ ಕೆಲಸದಿಂದ ತೆಗೆದಾಕ್ಬಿಡ್ತೀನಿ ಅಂತ ದಬಾಯಿಸಿದೆ. ಅಪ್ಪ ಭೂಮಿಕಾ, ಅಪ್ಪ ಅವರಿಗೆ ವಾಚ್ ಯಾರ್ದು ಅಂತ ಗೊತ್ತಿಲ್ಲ, ಅವ್ರನ್ನ ಬಿಟ್ಬಿಡಿ. ಭೂಮಿಕಾ ಒಳ್ಳೆಯವಳು, ಅದಕ್ಕೋಸ್ಕರ ನೀನು ಬಚಾವಾದ. ಪುಟ, ಒಂದು ಮಾತು ಹೇಳ್ತೀನಿ ಕೇಳು, ಇದನ್ನೆಲ್ಲ ಬಿಟ್ಬಿಡು, ಒಳ್ಳೇದಲ್ಲ. ಚೆಲ್ಲಾಗಿರು ಮಾಮ್. ಇವಾಗ ಯಾರಿಗೂ ಏನೋ ವಿಷಯ ಗೊತ್ತಾಗಿಲ್ಲ ತಾನೆ, ಟೆನ್ಷನ್ ಯಾಕೆ? ಹೇ, ಹಂಗೆಲ್ಲ ಹೇಳ್ಬೇಡ ಕಣೋ. ಏಟು ಬಿದ್ದಾಗಲೇ ತಪ್ಪು ಎಷ್ಟು ದೊಡ್ಡದು ಅಂತ ಗೊತ್ತಾಗೋ. ಆಗ ಕಾಲ ಮಿಂಚೋಗಿರುತ್ತೆ, ನಾಟಕ ಬಂದು ಕೇಳ್ಕತ್ತಮ್. ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರ್ಬೇಕು ಕಣ. ಹೋಟ್ಲಲ್ಲಿ ಊಟ ಮಾಡಿದ್ರೆ ಅಲ್ಲೇ ಕೈ ತೊಳ್ಕೊಂಡ್ ಬರ್ಬೇಕು. ಇವಾಗ ಯಾಕೆ ಹಿಂಗೆ ಕುಯ್ತಾ ಇದೆಯಾ? ನಾವು ಹುಡುಗರೇನೋ ಮಾಡ್ಕೋತೀವಿ, ಸುಮ್ಮನಿರು. ಕಣ್ಣು ಮುಚ್ಕೊಂಡು ಹಾಲು ಕುಡಿಬಾರ್ದು. ಊಟನೇ ಮಾಡ್ತೀನಿ ನಿಂತೀಯ, ಗಂಟ್ಲಲ್ಲಿ ಸಿಕ್ಕಾಕೊಂಡಾಗ ಗೊತ್ತಾಗತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.